Okay, here all of you. Okay, we will discuss the some different method that is also sorry different topic that is the AMT. AMT ಅಂದ್ರೆ ಏನ್ರಿಪ್ಪ ಅಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್. ಇದು ಆದ್ಮೇಲೆ ಮ್ಯಾಟ್ ನೋಡೋಣ್ರಿ, ಮಿನಿಮಮ್ ಅಲ್ಟರ್ನೇಟ್ ಟ್ಯಾಕ್ಸ್. ಓಕೆ, ಅಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ AMT ಪ್ರೊವಿಷನ್ ಫಾರ್ 5 ಮಾರ್ಕ್ಸ್ or ಮೇ ಬಿ 10 ಮಾರ್ಕ್ಸ್. ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನಮ್ಮ ಕಡೆ ಇಲ್ಲ, ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಮ್ಮ ಕಡೆ ಇಲ್ಲ, ಹೇಳೋಕ್ಕಾಗೋದಿಲ್ಲ. ಎಲ್ಲ ಮ್ಯಾಟರ್ಸ್ ಪರ್ಫೆಕ್ಟ್ ರೀಪ್ಪ. ಅದಕ್ಕೆ ಇದನ್ನ ನೋಡ್ರಿಪ್ಪ, AMT ಅಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ಒಳಗೆ 3 ಕ್ಯಾಲ್ಕುಲೇಷನ್ ಐತ್ರಿ, ನೆನ್ಪಿಡ್ಕೊರಿದು. ನಂಬರ್ 1, ನಂಬರ್ 2, ನಂಬರ್ 3 ಎಲ್ಲ ಪರ್ಫೆಕ್ಟ್ ಮಾಡಿರೋದು. ಈಸಿ, ಭಾಳ ಈಸಿ ಐತ್ರಿ, ಟೆನ್ಷನ್ ತೊಗೋಬೇಡ್ರಿ. 1, 2, 3 ಫಾರ್ಮಲ್ ಪರ್ಫೆಕ್ಟ್ ಮಾಡ್ರಿ ಸಾಕು. ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಪರ್ಟಿಕ್ಯುಲರ್ಸ್ rupees. ಇದು ನಾರ್ಮಲ್ ಪ್ರೊವಿಷನ್. ನೆಕ್ಸ್ಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂಡರ್ ಇಲ್ಲಿ ನಾರ್ಮಲ್ ಪ್ರೊವಿಷನ್, ಇಲ್ಲೇ ಅಂಡರ್ AMT ಪ್ರೊವಿಷನ್, AMT ಪ್ರೊವಿಷನ್. ನೆಕ್ಸ್ಟ್ ಥರ್ಡ್, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್. ಅವರು ಏನು ಕೇಳ್ತಾರೆ ನಿಮಗೆ ಕ್ವಶನ್, ಅವರು ಕ್ವಶನ್ ಅಲ್ಲಿ ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್, ಇದು ಕ್ವಶನ್ ನಿಮ್ದು. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಅಂಡ್ ಅಂಡರ್ AMT ಪ್ರೊವಿಷನ್ಸ್, ಈ ಟೈಪ್ ಕ್ವಶನ್ ರೀ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಪರ್ಟಿಕ್ಯುಲರ್ಸ್ rupees. ಫಸ್ಟ್ ನೋಡ್ರಿ, ಸೇಮ್ ಟು ಸೇಮ್, ಇದು ಪ್ಯಾಟರ್ನ್ ಸೇಮ್ ಐತ್ರಿ. ಟೋಟಲ್ ಇನ್ಕಮ್ ತಗೋರಿ, ಇಲ್ಲೇ ಅಂಡರ್ಲೈನ್ ಮಾಡ್ರಿ, ಡಬಲ್ ಅಂಡರ್ಲೈನ್, ಮುಗಿತ್ರಿ ಅದು. ಅದು ಬರೀ ರೆಫರೆನ್ಸ್ಗೆ ಬೇಕು ನಮಗೆ. ನೆಕ್ಸ್ಟ್ ಟ್ಯಾಕ್ಸ್ ಎಟ್ 30% ಫಾರ್ಮ್ ಮೇಲೆ, ಅದು ಫಾರ್ಮ್ ಮೇಲೆ, ಅದಕ್ಕೆ 30% ಟ್ಯಾಕ್ಸ್ ಎಟ್ 30% ಫಿಕ್ಸ್ ರೇಟ್ ಆಯಿತು. ಟ್ಯಾಕ್ಸ್ ಎಟ್ 30%, ಇದು ಇನ್ಕಮ್ ಮೇಲೆ, 30% ತಗೋಬೇಕ್ರಿ, ಇಲ್ಲೇ ಬರಿಬೇಕು. ಓಕೆ, ನೆಕ್ಸ್ಟ್ ಆ್ಯಡ್ ಸರ್ಚಾರ್ಜ್, ಅವರು ಕೊಡ್ತಾರೆ ತಗೋಬೇಕು ಅವಾಗ. ಆ್ಯಡ್ ಸರ್ಚಾರ್ಜ್ ರೇಟ್ ಎಷ್ಟೈತ್ರಿ ಅವರು ಕೊಡ್ತಾರೆ ಕ್ವಶನಲ್ಲಿ. ಆ್ಯಡ್ ಸರ್ಚಾರ್ಜ್ ತಗೋಬೇಕು ಈ ಅಮೌಂಟ್ ಮೇಲೆ, ಇದು ಅಮೌಂಟ್ ಮೇಲೆ ನೋಡ್ರಿಪ್ಪ, ಇದು ಟ್ಯಾಕ್ಸ್ ಈ ಅಮೌಂಟ್ ಮೇಲೆ ತಗೋಬೇಕು. ನೆಕ್ಸ್ಟ್ ಸರ್ಚಾರ್ಜ್ ಈ ಅಮೌಂಟ್ ಮೇಲೆ ತಗೋಬೇಕು. ಇದು ಮತ್ತೆ ಇದು ಆ್ಯಡ್ ಮಾಡ್ಬೇಕ್ರಿ, ಇಲ್ಲಿ ಬರಿಬೇಕು. ನೆಕ್ಸ್ಟ್ ಆ್ಯಡ್ HEC ಅಂದ್ರೆ ಏನ್ರಿಪ್ಪ, ಹೈಯರ್ ಎಜುಕೇಶನ್ ಸೆಸ್ ಏನ್ರಿ. HEC ಅಂದ್ರೆ ಏನ್ರಿ, ಹೈಯರ್ ಎಜುಕೇಶನ್ ಸೆಸ್. ಆ್ಯಡ್ HEC ಎಟ್ 4% ಫಿಕ್ಸ್, ಇದು ಎಟ್ 4%. ಈ ಅಮೌಂಟ್ ಮೇಲೆ 4% ತಗೋರಿ, ಇಲ್ಲೇ ಬರೀರಿ. ಈ ಅಮೌಂಟ್ ಮತ್ತು ಇದು ಅಮೌಂಟ್ ಮಾಡಿ ಏನು ಮಾಡ್ಬೇಕ್ರಿ, ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಇದು ಏನ್ರಿಂದ ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್. ಡನ್, ಇಲ್ಲೇ ಮುಗಿತ್ರಿ. ನೆಕ್ಸ್ಟ್ ಇಲ್ಲೇ ಬರ್ರಿ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್ಸ್ ಪರ್ಟಿಕ್ಯುಲರ್ಸ್ rupees. ಸೇಮ್ ರೀ. ಇಲ್ಲೈತಲ್ಲ ಟೋಟಲ್ ಇನ್ಕಮ್ ಅಂತ ಐತ್ರಿ, ಇಲ್ಲೇ ಏನ್ರಿ ಟೋಟಲ್ ಇನ್ಕಮ್, ಇಲ್ಲೇ ಸ್ವಲ್ಪ ಬೇರೆ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಇಲ್ಲೇ AMT ಒಳಗೆ ಏನ್ರಿ, ಇಲ್ಲಿ ಬರೀ ಟೋಟಲ್ ಇನ್ಕಮ್, ಇಲ್ಲೇ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಕೊಡ್ತಾರೆ ಇವರು, ತಗೋಬೇಕಿಲ್ಲ. ನೆಕ್ಸ್ಟ್ ಸೇಮ್, ಇಲ್ಲಿ ಟ್ಯಾಕ್ಸ್ ಎಟ್ 30% ಐತ್ರಿ, ಇಲ್ಲೇ ಏನ್ರಿ AMT ಎಟ್ 18.5% ಫಿಕ್ಸ್ ಇದು. ಇಲ್ಲಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಅಂತ ಬರೀಬೇಕಿಲ್ಲ. ಇಲ್ಲಿ ಟ್ಯಾಕ್ಸ್ ಎಟ್ 30% ಐತ್ರಿ, ಇಲ್ಲೇ AMT ಎಟ್ 18.5% ಈ ಅಮೌಂಟ್ ಮೇಲೆ ತಗೋಬೇಕು. ನೆಕ್ಸ್ಟ್ ಸೇಮ್ ರೀ, ಆ್ಯಡ್ ಸರ್ಚಾರ್ಜ್, ಆಮೇಲೆ ಆ್ಯಡ್ HEC ಎಟ್ 4% ಸೇಮ್ ತಗೋಬೇಕ್ರಿ. ಆಮೇಲೆ ಇಲ್ಲಿ ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್ಸ್ ಸಿಕ್ತ್ರಿ. ಇಲ್ಲಿ ಎರಡು ಫಾರ್ಮಲ್ ಮುಗಿತ್ರಿ. ಈಗ ಬಾಜು ಬರ್ರಿ, ಇಲ್ಲಿ ಬಾಜು ನಂಬರ್ 3, ನಂಬರ್ 1, ನಂಬರ್ 2, ನಂಬರ್ 3, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್ ಪರ್ಟಿಕ್ಯುಲರ್ಸ್ rupees. ಒಂದು ಕಾಲಮ್ ಬರೀರಿ ಸಾಕು. ಇಲ್ಲಿ ಬರ್ರಿ, ಫಸ್ಟ್ ಏನ್ರಿಪ್ಪ, ಇಲ್ಲೇ ಟ್ಯಾಕ್ಸ್ ನೋಡ್ರಿ, ಫಸ್ಟ್ ಇಲ್ಲೇ ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್, ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ ಆರ್ ಅಂತ ಬರಿಬೇಕಿಲ್ಲ, ಓರ್ ಅಂತ ಬರಿಬೇಕು. ನೆಕ್ಸ್ಟ್ ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್, ಇದು ಆನ್ಸರ್ ಮತ್ತು ಇದು ಆನ್ಸರ್ ಇಲ್ಲೇ ಬರಿಬೇಕ್ರಿ. ಏನು ಕಂಪೇರ್ ಮಾಡ್ಬೇಕ್ರಿ, ಇಲ್ಲೇ ವಿಚ್ ಎವರ್ ಈಸ್ ಹೈಯರ್ ಈಸ್ ಅ ಟ್ಯಾಕ್ಸ್ ಲಯಬಿಲಿಟಿ. ತಿಳಿತ್ರಿ, ವಿಚ್ ಎವರ್ ಈಸ್ ಹೈಯರ್ ಈಸ್ ಅ ಟ್ಯಾಕ್ಸ್ ಲಯಬಿಲಿಟಿ. ಇದು ಎರಡು ಕಂಪೇರ್ ಮಾಡ್ಬೇಕ್ರಿ, ಯಾವ ಜಾಸ್ತಿ ಐತಿ ನೋಡ್ರಿ ಅಲ್ಲಿ ಬರಿಬೇಕ್ರಿ. ಇದು ಮುಗಿತ್ರಿ ನಿಮ್ದು 5 ಮಾರ್ಕ್ಸ್, ಇಲ್ಲಾಂದ್ರೆ 10 ಮಾರ್ಕ್ಸ್ ಇಲ್ಲೇ ಮುಗಿತ್ರಿ. ನೋಡೋಣ್ರಿ. I think you understood this. Okay, बरी देखो, आपको नहीं समझा तो समझाता हूँ फिर. देखो तुम्हारा नेक्स्ट टॉपिक क्या है, AMT का मतलब क्या है, अल्टरनेट मिनिमम टैक्स. ये होने के बाद में मैट को देंगे, मिनिमम अल्टरनेट टैक्स. इसमें क्या है, 3 फॉर्मेट रेडी हो लो, नंबर 1, नंबर 2, नंबर 3. बहुत ईजी है. फर्स्ट पे देखो यहाँ पे कैलकुलेशन ऑफ टैक्स पेएबल अंडर नॉर्मल प्रोविजंस करना. इसके बाद में प्रोविजंस नहीं है, प्रोविजंस. नेक्स्ट क्या है, कैलकुलेशन ऑफ टैक्स पेएबल अंडर AMT प्रोविजंस. यहाँ पे नॉर्मल प्रोविजन है, यहाँ पे AMT प्रोविजन डालना बस. पर्टिकुलर्स rupees. ओके, यहाँ पे सबसे पहले
टोटल इनकम लेना, यहाँ पे डबल अंडरलाइन करना उसको, ठीक है। नेक्स्ट, टैक्स एट 30% फिक्स रेट है ये फर्म्स के ऊपर 30%, ये अमाउंट के ऊपर 30% निकालना, यहाँ पे लिखना। नेक्स्ट क्या दिया, एड सरचार्ज, क्वेश्चन में देता हूँ लेना यहाँ पे सरचार्ज, इसको ऐड करना, यहाँ पे लिखना। नेक्स्ट क्या है, HEC एट 4%, HEC का मतलब क्या है, हायर एजुकेशन सेस, कितना लेना 4%, ये अमाउंट के ऊपर लेना, इस अमाउंट के ऊपर 4% लो, यहाँ पे लिखो, इसको ऐड करो, ऐड करने के बाद में एक अमाउंट आता है, उसको क्या बोलते हैं, टैक्स पेएबल अंडर नॉर्मल प्रोविजंस करके बोलते हैं इसको, ठीक है, हो गया। नेक्स्ट आओ, कैलकुलेशन ऑफ टैक्स पेएबल अंडर AMT प्रोविजंस पर्टिकुलर्स रुपीज, सेम यहाँ पे टोटल इनकम करके है, यहाँ पे क्या था, एडजस्टेड टोटल इनकम करके आता, डबल अंडरलाइन करना उसको। यहाँ पे टैक्स एट 30% करो है, यहाँ पे क्या था, AMT एट 18.5%, यहाँ पे लेना, ठीक है। नेक्स्ट आता तुम्हारा एड सरचार्ज, सेम एड सरचार्ज लो, उसके बाद में एड HEC एट 4% लो, सेम करो। यहाँ पे जाता है देखो आंसर, इसको क्या बोलते हैं, टैक्स पेएबल अंडर AMT प्रोविजंस करके बोलते हैं इसको, ये हो गया। होने के बाद में थर्ड में आओ, थर्ड में क्या है तुम्हारा, कैलकुलेशन ऑफ टैक्स लायबिलिटी ऑफ द फर्म करके दिया, पर्टिकुलर्स रुपीज, एक ही कॉलम तलो बस। यहाँ पे पहला आंसर आया ना, टैक्स पेएबल अंडर नॉर्मल प्रोविजंस करके लिखो, वहां पे इसका आंसर वहां पे लिखो, और करके डालो यहाँ पे, और करके टैक्स पेएबल अंडर AMT प्रोविजंस, इसका आंसर लिखो यहाँ पे। अब क्या करना, कंपेयर करना दोनों को, विचेवर इज हायर इज टैक्स लायबिलिटी, दोनों कंपेयर करो, कौन सा ज्यादा है देखो यहाँ पे लिखो, तो ये तुम्हारा आंसर, ठीक है। Hope you understood. Okay, take the screenshot. So ಶುರು ಮಾಡೋಣ್ರಿ ಫಸ್ಟ್ ಕ್ವಶನ್ ಫಾರ್ 5 marks. ಬರ್ರಿ ಕ್ವಶನ್ ನಂಬರ್ 1, ಮಹೇಶ್ and Joshi are the equal partners, ಪಾರ್ಟ್ನರ್ಶಿಪ್ ಫರ್ಮ್ ಐತ್ರಿ. Income computed under normal provision for the previous year 22-23 is rupees 12 lakh. ಇದು ಏನ್ರಿದು ಟೋಟಲ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರೊವಿಷನ್ ಐತ್ರಿ, ನಾರ್ಮಲ್ ಪ್ರೊವಿಷನ್ ಅಂಡರ್ ನಾರ್ಮಲ್ ಪ್ರೊವಿಷನ್ ಎಷ್ಟಿತ್ರಿ ಟೋಟಲ್ ಇನ್ಕಮ್, ಅದು ಟೋಟಲ್ ಇನ್ಕಮ್ ಎಷ್ಟ್ರಿ 12 lakh. adjusted total income, adjusted total income for AMT purpose, amounted rupees 16 lakh. Surcharge rate, surcharge applicable at 12%. Calculate the tax liability of the firm. Body is इधर, समझ में आया? या महेश एंड जोशी आर द इक्वल पार्टनर्स है ना. इनकम कंप्यूटेड अंडर नॉर्मल प्रोविजन, अंडर नॉर्मल प्रोविजन के हिसाब से इनकम कितनी है हमारी 12 लाख है. नॉर्मल प्रोविजन के हिसाब से, नॉर्मल प्रोविजन के हिसाब से इनकम कितनी है हमारी 12 लाख है. और एडजस्टेड टोटल इनकम AMT के हिसाब से, एडजस्टेड टोटल इनकम है AMT पर्पज है कितना है 16 लाख है. सरचार्ज का रेट कितना है 12% है. हम लोग क्या मालूम करना, कैलकुलेट द टैक्स लायबिलिटी ऑफ द फर्म मालूम करना. ठीक है, 3 फॉर्मेट है तुम्हारे पास. हाउ द रेंज मूर फॉर्मेट है. फर्स्ट फॉर्मेट है कैलकुलेशन ऑफ टैक्स पेएबल अंडर नॉर्मल प्रोविजन्स, कैलकुलेशन ऑफ टैक्स पेएबल अंडर AMT प्रोविजन. ಆಮೇಲೆ ಏನ್ರಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್. ಮೂರು ಫಾರ್ಮೆಟ್ ಇತ್ರಿ, ಅದು ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್ ಫಾರ್ಮೆಟ್ ಇಂದ. ಓಕೆ, ನಂಬರ್ 1 ಏನ್ರಿ ಇದು calculation of tax payable under normal provisions. Particulars rupees. Okay, format first total income ಅಲ್ಲ, ಟೋಟಲ್ ಇನ್ಕಮ್, ಆಮೇಲೆ ಟ್ಯಾಕ್ಸ್ ಎಟ್ 30%, ಆಮೇಲೆ ಆ್ಯಡ್ ಸರ್ಚಾರ್ಜ್, ಆಮೇಲೆ ಒಂದು ಲೈನ್ ಬಿಡಬೇಕು, ಆಮೇಲೆ ಆ್ಯಡ್ HEC ಎಟ್ 4%, ಆಮೇಲೆ ಒಂದು ಆನ್ಸರ್ ಬರ್ತೈತ್ರಿ. ಅದು ಏನ್ರಿ ಅಂತ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಪೇಯಬಲ್ ಅಂಡರ್
ನಾರ್ಮಲ್ ಪ್ರೊವಿಷನ್, ನಾರ್ಮಲ್ ಪ್ರೊವಿಷನ್ಸ್. ಓಕೆ, ಟೋಟಲ್ ಇನ್ಕಮ್ ಟೋಟಲ್ ಮಾಡ್ಬೇಕ್ರಿಪ್ಪ ಇಲ್ಲಿ. ಇದು ಓಕೆ, ನೆಕ್ಸ್ಟ್ ಇದು ಇಲ್ಲಿ. ಹಾಂ, ಇದು ಫಾರ್ಮೆಟ್ ಅಲ್ಲ, ಇದು ಫಾರ್ಮೆಟ್ ರೀ. ಕರೆಕ್ಟಾ? ಅಂಡರ್ ನಾರ್ಮಲ್ ಪ್ರೊವಿಷನ್ಸ್. ಬರ್ರಿ ಫಸ್ಟ್ ಏನೈತ್ರಿ ಇಲ್ಲಿ? ಟೋಟಲ್ ಇನ್ಕಮ್. ಎಲ್ಲಿತ್ತು ಟೋಟಲ್ ಇನ್ಕಮ್? ಇನ್ಕಮ್ ಕಂಪ್ಯೂಟೆಡ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್. ನಾರ್ಮಲ್ ಪ್ರೊವಿಷನ್ಸ್ ಫಾರ್ the previous year 20 to 23 is rupees 12 lakh. इनकम अंडर नॉर्मल प्रोविजन एष्ट्री 12 लाख. तगोरी टोटल इनकम में कितना है? 12 लाख है. ಅಲ್ಲಿ ಸೈಡ್ ಬಿಡ್ರಿ, ಟೋಟಲ್ ಇನ್ಕಮ್ ಸೈಡ್ ಬಿಡ್ರಿ, ಈಗ ಸಂಬಂಧ ಇಲ್ಲ ನಮಗೆ. ಆಮೇಲೆ ನೋಡೋಣ್ರಿ. ಆಮೇಲೆಲ್ಲ ಈಗ ನೋಡೋಣ್ರಿ. ಟ್ಯಾಕ್ಸ್ ಎಟ್ 30%. ಅಲ್ಲೇ ಕೊಟ್ಟಿಲ್ಲ, ನೀವು ತಗೋಬೇಕು. ಅಲ್ಲೇ ಕೊಡಂಗಿಲ್ಲ, ಅದು ವहाँ पे नहीं देता, यहाँ पे लेना तुम्हें. टैक्स एट 30% फिक्स ब्रैकेट 12 लाख. 12 lakh into 30%, 30 by 100 ಮಾಡ್ರಿ. ಎಷ್ಟು ರೀ? 12 lakh into 30 by 100, ಐ ಥಿಂಕ್ 3,60,000 into 30, 3,60,000. 3,60,000. ಓಕೆ, ನೆಕ್ಸ್ಟ್ ಆ್ಯಡ್ ಸರ್ಚಾರ್ಜ್. ಸರ್ಚಾರ್ಜ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಐತ್ರಿ? ಸರ್ಚಾರ್ಜ್ ಬಗ್ಗೆ ಸರ್ಚಾರ್ಜ್ ತಗೋರಿ. ಹಾಂ, ಐತೆ ನೋಡ್ರಿ ಸರ್ಚಾರ್ಜ್. सरचार्ज अप्लीकेबल एट 12%. सरचार्ज ಎಷ್ಟು ತಗೋರಿ? सरचार्ज कितना लेना? अभी 12% लेना. वहाँ पे दिया उन्हें सरचार्ज एट 12%. ಅಲ್ಲೇ ಐತೆ ನೋಡ್ರಿ ಸರ್ಚಾರ್ಜ್ ಬ್ರಾಕೆಟ್. ಹಾಂ, ಯಾವ ಅಮೌಂಟ್ ಮೇಲೆ ತಗೋಬೇಕು? ಈ ಅಮೌಂಟ್ ಮೇಲೆ ತಗೋಬೇಕು. ಈ ಅಮೌಂಟ್ 3,60,000. इसके पहले ना 3,60,000 इंटू 12%, 12 by 100. कितना था अमाउंट है? 3,60,000 इंटू 12%, 43,200. 43,200. ಹಾಂ, ಏನು ಮಾಡ್ಬೇಕ್ರಿ? 3,60,000 ಪ್ಲಸ್ 43,200 ಎಷ್ಟು ರೀ? 4,03,200. 4,03,200. ಹಾಂ, ನೆಕ್ಸ್ಟ್ ಆ್ಯಡ್ HEC ಎಟ್ 4%. ಅಲ್ಲೇ ಕೊಟ್ಟಿಲ್ಲ, ನೀವು ಬರಿಬೇಕು. ಆ್ಯಡ್ HEC ಎಟ್ 4% ಬ್ರಾಕೆಟ್ ಅಲ್ಲೇ ಇದು ಅಮೌಂಟ್ ಮೇಲೆ, ಈ ಅಮೌಂಟ್ ಮೇಲೆ 4,03,200 ಇಂಟು 4%, 4 by 100 ಮಾಡ್ರಿ. ಇಂಟು 4%, 16,120. 16,120. ಹಾಂ, ಏನು ಮಾಡ್ಬೇಕ್ರಿ? ಸಾರಿ, 128. 16,128. ಈಗ 4,03,200 ಪ್ಲಸ್ 16,128. 3,200 ಎಷ್ಟು ರೀ? 4,19,328. 4,19,328. ಓಕೆ, ಇದು ಏನ್ರಿ ನಿಮ್ದು? ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಮುಗೀತ್ರಿ ಇದು. ನೆಕ್ಸ್ಟ್ ನಂಬರ್ 2 ಮಾಡ್ಬೇಕೀಗ. ನಂಬರ್ 2 ಏನ್ರಿ? ಕ್ಯಾಲ್ಕುಲೇಷನ್ ಆಫ್ tax payable under ಅಲ್ಲಿ ಅಂಡರ್ ನಾರ್ಮಲ್ ಪ್ರೊವಿಷನ್ ಇತ್ತು. ಈಗ ಅಂಡರ್ AMT ಪ್ರೊವಿಷನ್. ಇಲ್ಲೇ ಮುಗಿತ್ರಿ ಇದು. ಎಂಡ್ ಅಪ್ ಮಾಡ್ಬಿಡ್ರಿ ಇದು. पर्टिक्युलर्स रुपीस. ಹಾಂ, ಬರ್ರಿ ಫಸ್ಟ್ ಸೇಮ್ ಅಲ್ಲ, ಅಲ್ಲೇ ಟೋಟಲ್ ಇನ್ಕಮ್ ಐತ್ರಿ. ಈಗ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಬರ್ಬೇಕಿಲ್ಲ. ಆಮೇಲೆ ಏನ್ರಿ? AMT ಎಟ್ ಅಲ್ಲ, AMT ಎಟ್ 18.5%. 18.5%. ಆಮೇಲೆ ಆ್ಯಡ್ ಸರ್ಚಾರ್ಜ್. ಒಂದು ಅಮೌಂಟ್ ಬರ್ತದೆ ರೀ ಇಲ್ಲಿ, ಮತ್ತು
ಆ್ಯಡ್ ಏನಿದು ಎಚ್ ಇ ಸಿ ಎಟ್ 4%. ಒಂದು ಅಮೌಂಟ್ ಬರ್ತೈತೆ ರೀ, ಅಮೌಂಟ್ ಏನ್ರಿದು ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್. ಕರೆಕ್ಟಾ? ಟೋಟಲ್ ಇನ್ಕಮ್ ಇಲ್ಲಿ ಬರ್ದ ಟೋಟಲ್ ಮಾಡ್ಬೇಕ್ರಿ ಇದು. ಆಮೇಲೆ ಸರ್ಚಾರ್ಜ್ ಇಲ್ಲಿ, ನೆಕ್ಸ್ಟ್ ಎಚ್ ಇ ಸಿ ಇಲ್ಲೇ ಬರ್ತದೆ ರೀ. ಎಚ್ ಇ ಸಿ ಇಲ್ಲ. ಶುರು ಮಾಡೋಣ ರೀ. ನಮ್ಗೆ ಏನು ಬೇಕ್ರಿ ಈಗ? ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್ ಬೇಕು. ಎಲ್ಲೈತ್ರಿ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್? ಇಲ್ಲೈತೆ ನೋಡ್ರಿ. adjusted total income for AMT purpose amounted to रुपये 16 लाख. कितना है? 16 लाख है adjusted total income. 16 लाख लिखो यहाँ पे. 16 लाख ನೋಡ್ರಿ ಇಲ್ಲಿ 12 लाख ಬೇರೆ ರೀ ಬರಂಗಿಲ್ಲ. 12 लाख 3,60,000 ಪ್ಲಸ್ 43,200 ಪ್ಲಸ್ ಇಷ್ಟು ಬಂತು ರೀ. ಈ ಅಮೌಂಟ್ ಮೇಲೆ ಈ ಅಮೌಂಟ್ ಆ್ಯಡ್ ಮಾಡ್ಬೇಕ್ರಿ. ಇಷ್ಟು ಬರ್ತೈತೆ ರೀ. ಇದು ಸಂಬಂಧ ಇಲ್ಲ ನಮಗೆ. ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. यहाँ पे ಆ್ಯಡ್ करने मत जाओ. इसको ಸಪ್ರೇಟ್ ಹಾಕೋ. ತಿಳಿತ್ರಿ ನಿಮಗೆ? ಸಪ್ರೇಟ್ ಮಾಡ್ಬೇಕ್ರಿ. ಇದು ಸಪ್ರೇಟ್ ಮಾಡ್ಬೇಕು ಇಲ್ಲಿಂದ. ಹಾಂ, ಓಕೆ. 16 लाख. ಓಕೆ. ಈಗ AMT at 18.5% ಬ್ರಾಕೆಟ್ 16 लाख into 18.5 divided by 100. 18.5 divided by 100 ಮಾಡ್ರಿ ಎಷ್ಟು ರೀ? 16 lakh into 18.5%, 2,96,000. 2,96,000 ಕರೆಕ್ಟಾ? ಆ್ಯಡ್ ಸರ್ಚಾರ್ಜ್ ಬಗ್ಗೆ ಐತ್ರಿ ಅಡ್ಜಸ್ಟ್ಮೆಂಟ್. ಸರ್ಚಾರ್ಜ್ ಅಪ್ಲಿಕೇಬಲ್ ಅಟ್ 12%. ಸರ್ಚಾರ್ಜ್ ಎಷ್ಟು ತಗೋರಿ? ಈಗ 12% ತಗೋರಿ. ಸರ್ಚಾರ್ಜ್ ಎಟ್ 12%. ಬ್ರಾಕೆಟಲ್ಲೇ ಇದು ಅಮೌಂಟ್ ಮೇಲೆ 2,96,000 ಇಂಟು 12% ಮಾಡ್ರಿ. 2,96,000 ಇಂಟು 12% ಎಷ್ಟು ರೀ? 35,520. 35,520 ಇಲ್ಲೇ ಬರಬೇಕಲ್ಲ. ಓಕೆ, 35,520. 35,520. ಓಕೆ. ಈಗ 2,96,000 ಪ್ಲಸ್ 35,520 ಮಾಡ್ರಿ. ಎಷ್ಟು ರೀ? ಎಷ್ಟು ಬಂತು ರೀ? 3,31,000. 3,31,520. 520 ಕರೆಕ್ಟಾ? ಈಗ ರೀ ಆ್ಯಡ್ ಎಚ್ ಇ ಸಿ ಎಟ್ 4%. ಈ ಅಮೌಂಟ್ ಮೇಲೆ 4% ಮಾಡ್ರಿ. ಬ್ರಾಕೆಟ್ 3,31,520 ಇಂಟು 4/100 ಮಾಡ್ರಿ. ಎಷ್ಟು ರೀ? 4%. ಎಷ್ಟು ಬಂತು ರೀ? 3,31,520 ಇಂಟು 4% ಎಷ್ಟು ಬಂತು ರೀ? ನಿಮ್ದು 13 ಎಷ್ಟು ರೀ? 13,260.8 ಬಂತು ರೀ. ಅಂದರೆ ಏನು ರೀ? 0.8 ಅಂದರೆ ರೌಂಡ್ ಅಪ್ ಮಾಡಿಬಿಡ್ರಿ. ಇದು 361 ಮಾಡಿಬಿಡ್ರಿ. 13,261. 13,261 ಮಾಡಿಬಿಡ್ರಿ. ಈಗ ಆ್ಯಡ್ ಮಾಡಿರಿ. 3,31,520. 3,31,520 ಪ್ಲಸ್ 13,261 ಎಷ್ಟು ಬಂತು ಆನ್ಸರ್? 3,44,000. 3,44,000 कितना हुआ? 781 हुआ. 781 हो गया. 781 टैक्स पेएबल अंडर AMT प्रोविजंस. डन. अब थर्ड कैलकुलेशन क्या है तुम्हारा? थर्ड कैलकुलेशन यहाँ पे करेंगे. अभी यहाँ पे करेंगे कैलकुलेशन. थर्ड कैलकुलेशन जगह है. थर्ड ಇಲ್ಲಿ ನೋಡ್ರಿಪ್ಪ. ಟ್ಯಾಕ್ಸ್ calculation of tax liability of the firm हाँ, particulars रुपीस. हाँ, ಇಲ್ಲಿ ಏನ್ರಿ? ಇಲ್ಲಿ
tax liability, sorry, tax payable under normal provisions, next or tax payable under AMT provisions, correct है? Tax payable under normal provisions ಎಷ್ಟು ರೀ 4,19,328 4,19,328. next tax payable under AMT provisions 3,44,781. हाँ ಈಗ ಮಾಡ್ರಿ ಟ್ಯಾಕ್ಸ್ ಲಯಬಿಲಿಟಿ ವಿಚೆವರ್ ಇಸ್ ಹೈಯರ್ ಅಲ್ಲ ಅದು whichever is higher is a tax liability correct है? हाँ ನೋಡ್ರಿಪ್ಪ 4,19,328 है और 3,44,781 है. दोनों में से क्या देखना हायर कौन सा ज्यादा है करके ज्यादा हायर ಯಾವ್ದು हायर ಇತ್ರಿಪ್ಪ ಇಲ್ಲೇ 4,19,328 ಅದು ನಿಂದು ಆನ್ಸರ್ वही तुम्हारा आंसर 4,19,328 क्या तुम्हारा आंसर है. ठीक है समझ में आया ತಡೀತಾರೆ ನಿಮಗೆ ಇದು ನಿಮ್ದು 5 ಮಾರ್ಕ್ಸ್ ಕ್ವಶನ್ 5 ಮಾರ್ಕ್ಸ್ ಮೇ ಬಿ ಫಾರ್ 10 ಮಾರ್ಕ್ಸ್ ಹೇಳಕ್ ಬರಂಗಿಲ್ಲ. ನೋಡ್ರಿಪ್ಪ ಈ ತರ ಮಾಡ್ಬೇಕು ನೋಡ್ರಿ ऐसे करना देखो कैलकुलेशन. ओके टेक डाउन द नोट्स. आई होप यू अंडरस्टूड. Okay, so now the second question 5 marks ಇದು ಇಂಪಾರ್ಟೆಂಟ್ ಐತ್ರಿ ಆಲ್ಸೋ ಹೇಳಕ್ಕಾಗೋದಿಲ್ಲ ನನಗೂ ಗ್ಯಾರಂಟಿ ಇಲ್ಲ ಬಟ್ ನೀವು ಪರ್ಫೆಕ್ಟ್ ಮಾಡ್ರಿ ಈಸಿ ಐತಲ್ಲ ಬಿಡ್ಬೇಡ್ರಿ. ಕ್ವಶನ್ ನಂಬರ್ 2 ಎಸ್ ಆ್ಯಂಡ್ ಆರ್ ಈಕ್ವಲ್ ಪಾರ್ಟ್ನರ್ಸ್ ದ ಟೋಟಲ್ ಇನ್ಕಮ್ ಐತ್ ನೋಡ್ರಿ ರೆಡಿಮೇಡ್ ಕೊಟ್ಬಿಟ್ಟಾರಿ ರೆಡಿಮೇಡ್ ಫುಡ್ ಟೋಟಲ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರೊಸೀಜರ್ ಫಾರ್ ದ ಪ್ರೀವಿಯಸ್ ಇಯರ್ 22-23 कितना है 10 lakh. okay however adjusted total income of the firm for the purpose of AMT is rupees 18 lakh correct hai? the firm is in the tax bracket of a 30%. tax bracket ಎಷ್ಟು tax rate 30% ತಗೋಬೇಕಂತ್ರಿ. ಸರ್ಚಾರ್ಜ್ ಎಷ್ಟು ತಗೋಬೇಕಂತ್ರಿ 12% ಸರ್ಚಾರ್ಜ್ ತಗೋಬೇಕಂತ್ರಿ. HEC ಎಷ್ಟು ತಗೋಬೇಕಂತ್ರಿ 4% ತಗೋಬೇಕಂತ್ರಿ. ಅವ್ರು ಕೊಟ್ಲ ಅಂದ್ರೆ ನಾನು ತಗೋತೇನ್ರಿ ಸೇಮ್. AMT ರೇಟ್ ಎಷ್ಟು ತಗೋಬೇಕಂತ್ರಿ 18.5% ತಗೋಬೇಕಂತ್ರಿ. ಕೊಟ್ಟಿಲ್ಲ ಅಂದ್ರೆ ನಾವು ತಗೋತೇನ್ರಿ ಬಟ್ ಹಂಗೆ ಕೊಟ್ಟಾರಿ ಅವರು. ಸರ್ಚಾರ್ಜ್ ಎಷ್ಟು ತಗೋಬೇಕಂತ್ರಿ 12% ತಗೋಬೇಕಂತ್ರಿ. HEC 4% ತಗೋಬೇಕಂತ್ರಿ. ಸಿಂಪಲ್ ಕ್ವಶನ್ ಐತ್ರಿ. ರಿಕ್ವೈರ್ಡ್ ಫಸ್ಟ್ ಸ್ಮಾಲ್ ಎ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಇದು ಮಾಡ್ಬೇಕ್ರಿ. ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಫರ್ಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಮಾಡ್ಬೇಕು ಪರ್ಟಿಕ್ಯುಲರ್ಸ್ ರುಪೀಸ್. ಇದು ನಮಗೆ ಸಿಕ್ತೈತಿ ಬಿಡ್ರಿ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಕ್ವಶನ್ ನೋಡ್ರಿಪ್ಪ ಈಸ್ ಎನಿ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಇಫ್ ಸೊ ಹೌ ಡು ಯು ಟ್ರೀಟ್ ಇಟ್ ನೋಡೋಣ್ರಿ. ಇದು ಪೆಂಡಿಂಗ್ ಇಡ್ರಿ ನೋಡೋಣ್ರಿ. ಫಸ್ಟ್ ಇದು ಸಾಲ್ವ್ ಮಾಡೋಣ್ರಿ. ಫಸ್ಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಇನ್ ಟೋಟಲ್ ಇನ್ಕಮ್ ತಗೋಬೇಕಲ್ಲೇ ಟ್ಯಾಕ್ಸ್ ಎಟ್ 30%. ಆ್ಯಡ್ ಸರ್ಚಾರ್ಜ್ ಎಷ್ಟು ತಗೋಬೇಕಂತ್ರಿ 12% ತಗೋಬೇಕಂತ್ರಿ. ಸರ್ಚಾರ್ಜ್ ಎಟ್ 12%. ಆಮೇಲೆ HEC ಎಷ್ಟು ತಗೋಬೇಕಂತ್ರಿ HEC 4% ತಗೋಬೇಕಂತ್ರಿ. HEC ಎಟ್ 4% ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರೊವಿಷನ್ಸ್ ಡನ್ ರೀ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್ಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಅಡ್ಜಸ್ಟೆಡ್ ಟೋಟಲ್ ಇನ್ಕಮ್. ಆಮೇಲೆ AMT ಎಟ್ ಎಷ್ಟು ತಗೋಬೇಕಂತ್ರಿ AMT 18.5% ತಗೋಬೇಕಂತ್ರಿ. AMT ಎಟ್ 18.5%. ಓಕೆ ಸರ್ಚಾರ್ಜ್ ಎಷ್ಟು ತಗೋಬೇಕಂತ್ರಿ ಸರ್ಚಾರ್ಜ್ ಇಲ್ಲೇ 12% ತಗೋಬೇಕಂತ್ರಿ. ಸರ್ಚಾರ್ಜ್ ಎಟ್ 12%. ಓಕೆ ನೆಕ್ಸ್ಟ್ HEC ಎಷ್ಟು ತಗೋಬೇಕಂತ್ರಿ 4% ತಗೋಬೇಕಂತ್ರಿ. HEC 4%. ಓಕೆ ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್ಸ್. ಆಮೇಲೆ ಕ್ಯಾಲ್ಕುಲೇಷನ್ ಇದು ಎ ಅಲ್ಲದು ಎ ಅಂತ ಬರ್ಬಿಡ್ತೀನಿ ನಾನು ಇಲ್ಲಿ ಯಾಕಂದ್ರೆ ಎ ಅಲ್ಲೇ ಕೊಟ್ಟಾರಿಪ್ಪ ಎ ಅಲ್ಲೇ.
हाँ ए, calculation of tax liability of the firm for the AY 23-24, for the AY 2023-24, करेक्ट है ये? हाँ करेक्ट है नहीं है? पर्टिकुलर्स रुपीज, टैक्स पेएबल अंडर नॉर्मल प्रोविजंस और टैक्स पेएबल अंडर AMT प्रोविजंस, विच एवर इज हायर टैक्स इज अ टैक्स लायबिलिटी. डन. बरी शुरू ಮಾಡೋಣ್ರಿ. शुरू करेंगे. हमें पहले क्या दिया है? पे टोटल इनकम. कहाँ पे टोटल इनकम है? टोटल इनकम कितना है? नॉर्मल प्रोसीजर है फॉर द प्रीवियस ईयर 10 लाख. टोटल इनकम है 10 लाख. तो गोरी लो यहाँ पे 10 लाख. 10 लाख हुआ टोटल. टैक्स एट 30%. ओके डन. 10 लाख इंटू 30% कितना होता है? 30% है 3 लाख है. 3 लाख. हाँ नेक्स्ट है एड सरचार्ज एट 12%. 3 लाख इंटू 12%. ಎಷ್ಟು ಬರ್ತದ್ರಿಪ್ಪ? 36. 3 लाख इंटू 12%. ओके 36,000. हाँ अब क्या करना? 3 लाख प्लस 36,000. 3 लाख 36,000. डन. नेक्स्ट एड HEC एट 4%. किसके ऊपर निकालना? ये अमाउंट के ऊपर. 3,36,000 इंटू 4%. 4/100 कितना था? करो. 3,36,000 इंटू 4%. 13,440. 13,440. अब ऐड करना. 3,36,000 प्लस 13,440 कितना होता है? 3,36,000 3,49,000. 3,49,440. 3,39,440. इसको छोड़ना, ये नहीं ऐड करना. इसको ಇದು ऐड ಮಾಡಕ್ಕೆ ಹೋಗಬೇಡ್ರಿ. ಇದು ಮುಗಿತ್ರಿದ್ದು 10 लाख ಮುಗಿತ್ರಿಲ್ಲ ಮೇಲೆ. डन. नेक्स्ट है ಮುಗಿತ್ರಿದ್ದು. नेक्स्ट इल्ले ಬರ್ರಿ. एडजस्टेड टोटल इनकम कहाँ पे है? एडजस्टेड टोटल. हाँ एडजस्टेड टोटल इनकम कितना है ऑफ द फर्म फॉर द पर्पस ऑफ AMT रुपीज है 18 लाख. 18 लाख ತಗೋರಿಲ್ಲ. एडजस्टेड टोटल इनकम 18 लाख. डन. नेक्स्ट AMT at 18.5%. AMT at 18.5% तಗೋರಿ. 18 लाख इंटू 18.5%. करो इसको. कितना था? 18 लाख इंटू 18.5% करे तो कितना था आंसर तुम्हारा? 3,33,000. 3,33,000 आ गया. नेक्स्ट एड सरचार्ज एट 12%. 3,33,000 इंटू 12%. इसको करो. कितना था? इंटू 12%. 39,960. 39,960 आया. 3,33,000 प्लस 39,960 करो. कितना होता? 3,33,000. यू विल गेट 3,72,000. 3,72,960. 960. ओके. नेक्स्ट एड HEC एट 4%. ये अमाउंट के पर 3,72,960. 960 इंटू 4%. 4/100. करो. कितना होता? इंटू 4%. 14,980. 18,918.4. 18.4 ಅಂದ್ರೆ 0.5 ಕಿಂತ ಕಮ್ಮಿ ಐತ್ರಿ. ಅದು ರೌಂಡ್ ಅಪ್ ಮಾಡಕ್ಕೆ ಹೋಗ್ಬೇಡ್ರಿ. 0.5 ಕಿಂತ ಕಮ್ಮಿ ಐತ್ರಿ. रॉन्ड अप ಮಾಡಕ್ಕೆ ಹೋಗ್ಬೇಡ್ರಿ. 0.5 ಕಿಂತ ಜಾಸ್ತಿ ಬಂದ್ರೆ रॉन्ड अप ಮಾಡ್ರಿ. ತಿಳಿತ್ರಿ? ओके. यहाँ पे कितना आंसर आया? 14,918.4 करके आया. 0.4. तो 0.4 0.5 से कम है तो उसको छोड़ दो. राउंड अप करने मत जाओ. 0.5 से ज्यादा आया तो राउंड अप करो. ठीक है. ಈಗ 14,918.4 ನಮಗೆ 0.4 ಬೇಡ. ಬರೀ 14,918 ಬೇಕು ನಮಗೆ. 14,000 ಓಕೆ 14,918 ಅಷ್ಟೇ ತಗೋಬೇಕು ನಾವು. ನಮಗೆ ರೌಂಡ್ ಅಪ್ ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ ಈಗ 3,72,960. हाँ 960 प्लस 4%
14,918 ಎಷ್ಟು ಬಂತ್ರಿ ಆನ್ಸರ್ 3,87,000 878 ನೋಡ್ರಿಲ್ಲ 3,87,878 ಬಂತ್ರಿ ಆನ್ಸರ್ टैक्स पे ओके कट बंतरी आप देखो यहाँ पे नेक्स्ट ए कैलकुलेशन ऑफ टैक्स लायबिलिटी ऑफ द फर्म फॉर द असेसमेंट ईयर 23-24 पर्टिकुलर्स रुपीज ओके टैक्स पेएबल अंडर नॉर्मल प्रोविजंस 3,49,440 3,44,440 3,49 ಅಲ್ಲ ಅದು 3,49,440 ओके नेक्स्ट और टैक्स पेएबल अंडर AMT प्रोविजंस 3,87,878 3,87,878 हाँ ಈಗ ನೋಡ್ರಿ ಪहिले ವಿಚ್ ಎವರ್ ಇಸ್ ಹೈಯರ್ ನೋಡ್ಬೇಕು ಹೈಯರ್ देखना इसके अंदर से क्या देखना हायर ಯಾವ್ದು ಹೈಯರ್ ಇದ್ರಿ ಪहिले ಜಾಸ್ತಿ ಇದ್ರಿ 3,49 ಇಲ್ಲಿ 3,87 ಇದು ಜಾಸ್ತಿ ಅಲ್ಲ ಅದಕ್ಕೆ ಅದು ನಿಮ್ದು ಆನ್ಸರ್ 3,87,878 ಇದು ನಿಮ್ದು ಆನ್ಸರ್ ओके मुगीता ये खत्म हुआ अब देखो यहाँ पे खत्म होने के बाद में ये खत्म हुआ नेक्स्ट ಇದು ಮುಗಿತ್ರಿ ಇಲ್ಲಿ ಮಟ ಮುಗಿತ್ರಿ ನೆಕ್ಸ್ಟ್ ಬರ್ರಿ is any tax credit available if so how do you treat it ಹಾ ಬರ್ರಿ ನೋಡ್ರಿ ಫಸ್ಟ್ ಇಲ್ಲಿ ಕೇಳ್ರಿ ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಬರ್ತದ್ರಿ ನೋಡ್ರಿ ಇಲ್ಲಿ ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಬರ್ತದ್ರಿ ನೋಡ್ರಿ ಇಲ್ಲಿ ಯಾವಾಗ ಬರ್ತದ್ರಿ ಟ್ಯಾಕ್ಸ್ ಕ್ರೆಡಿಟ್ ಅದು ನೆನ್ಪಿಡ್ಕೋರಿ टैक्स पेएबल अंडर नॉर्मल प्रोविजंस ಎಷ್ಟು ಐತ್ರಿಪ್ಪ 3,49,440 ಓಕೆ टैक्स पेएबल अंडर AMT प्रोविजंस ಎಷ್ಟು ಐತ್ರಿ 3,87,878 ಯಾವಾಗಲೂ ಕ್ವೆಶ್ಚನ್ ಯಾವಾಗಲೂ ನಿಮ್ದು ಆನ್ಸರ್ ಯಾವಾಗಲೂ ನಿಮ್ದು ಆನ್ಸರ್ ನಾರ್ಮಲ್ ಪ್ರೊವಿಷನ್ ಅಮೌಂಟ್ ಕಮ್ಮಿ ಐತ್ರಿ AMT ಪ್ರೊವಿಷನ್ ಅಮೌಂಟ್ ಜಾಸ್ತಿ ಐತ್ರಿ ಆವಾಗ ನಿಮ್ದು ಟ್ಯಾಕ್ಸ್ ಕ್ರೆಡಿಟ್ ಬರ್ತೈತ್ರಿ ನೆನ್ಪಿಡ್ಕೊರಿ ಇದು ಏನ್ರಿ ಯಾವಾಗಲೂ ನಿಮ್ದು ಆನ್ಸರ್ ನಾರ್ಮಲ್ ಪ್ರೊವಿಷನ್ ಆನ್ಸರ್ ಕಮ್ಮಿ ಐತ್ರಿ AMT ಪ್ರೊವಿಷನ್ ಆನ್ಸರ್ ಜಾಸ್ತಿ ಐತ್ರಿ ಆವಾಗ ನಿಮ್ದು ಟ್ಯಾಕ್ಸ್ ಕ್ರೆಡಿಟ್ ಬರ್ತೈತ್ರಿ ನಾರ್ಮಲ್ ಪ್ರೊವಿಷನ್ ಜಾಸ್ತಿ ಐತ್ರಿ AMT ಪ್ರೊವಿಷನ್ ಕಮ್ಮಿ ಐತ್ರಿ ಆವಾಗ ಟ್ಯಾಕ್ಸ್ ಕ್ರೆಡಿಟ್ ಬರಂಗಿಲ್ಲ ತಿಳಿತ್ರಿ ಕಾನ್ಸೆಪ್ಟ್ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ ರೀ ಕೇಳ್ರಿ ಯಾವಾಗಲೂ ಆನ್ಸರ್ ಅಲ್ಲೇ ನಿಮ್ದು ನಾರ್ಮಲ್ ಪ್ರೊವಿಷನ್ ಆನ್ಸರ್ ಕಮ್ಮಿ ಐತ್ರಿ AMT ಪ್ರೊವಿಷನ್ ಆನ್ಸರ್ ಜಾಸ್ತಿ ಐತ್ರಿ ಆವಾಗ ಟ್ಯಾಕ್ಸ್ ಕ್ರೆಡಿಟ್ ಬರ್ತೈತ್ರಿ ಮತ್ತೆ ನಾರ್ಮಲ್ ಪ್ರೊವಿಷನ್ ಜಾಸ್ತಿ ಐತ್ರಿ AMT ಪ್ರೊವಿಷನ್ ಕಮ್ಮಿ ಐತ್ರಿ ಆವಾಗ ಟ್ಯಾಕ್ಸ್ ಕ್ರೆಡಿಟ್ ಬರಂಗಿಲ್ಲ समझ में ತಿಳಿತ್ರಿ ओके समझ में आया ये क्या पूछा ने इज एनी टैक्स क्रेडिट अवेलेबल इफ सो हाउ डू यू ट्रीट इट करके पूछा ने टैक्स क्रेडिट है क्या अभी आंसर के अंदर पूछ रहा हूं देखो यहाँ पे टैक्स क्रेडिट कब आता जब तुम्हारा आंसर नॉर्मल प्रोविजन तुम्हारा आंसर कम है AMT प्रोविजन आंसर तुम्हारा ज्यादा है तब टैक्स क्रेडिट आता समझ में आया जब भी तुम्हारा आंसर नॉर्मल प्रोविजन में कम है यहाँ आंसर कम है AMT प्रोविजन का आंसर ज्यादा है इसका नॉर्मल प्रोविजन का अमाउंट कम है AMT प्रोविजन का अमाउंट ज्यादा है तब क्या आता टैक्स क्रेडिट आता ठीक है नॉर्मल प्रोविजन का अमाउंट ज्यादा है AMT प्रोविजन का अमाउंट कम है तब टैक्स क्रेडिट नहीं आता ठीक है और एक बार रिपीट करता हूं जब भी आंसर तुम्हारा नॉर्मल प्रोविजन कम है अमाउंट AMT प्रोविजन ज्यादा है तब टैक्स क्रेडिट आता अगर नॉर्मल प्रोविजन का अमाउंट ज्यादा है AMT प्रोविजन का अमाउंट कम है तब टैक्स क्रेडिट नहीं आता ठीक है ये याद रख लो हो whenever normal provision amount whenever normal provision notary if normal provision amount is less and AMT provision amount is more then there will be tax credit if normal provision amount is higher AMT provision amount is less okay a normal provision amount is high AMT provision amount is less then there will be no tax credit okay this is the concept हाँ अब क्या मालूम करना हम लोग ಏನ್ ಮಾಡಬೇಕು ಈಗ ಇದು ಮಾಡಬೇಕು ಟ್ಯಾಕ್ಸ್ ಕ್ರೆಡಿಟ್ ಓಕೆ ಬರ್ರಿ ಬಿ ಅಲ್ಲದು ಬಿ ಇಲ್ಲೇ ಮಾಡ್ತೀವಿ ನೋಡ್ರಿಪ್ಪ ಬಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ನೋಡ್ರಲ್ಲೇ ಸಪೋಸ್ ಈಗ ಹೆಂಗೆ ಸರ್ ಹೆಂಗೆ ಬಂದ್ರಿ ಟ್ಯಾಕ್ಸ್ ಕ್ರೆಡಿಟ್ ಅಂತ ನೋಡ್ರಲ್ಲೇ ನಾರ್ಮಲ್ ಪ್ರೊವಿಷನ್ ಅಮೌಂಟ್ ಎಷ್ಟೈತ್ರಿ 3,49,440 ಓಕೆ AMT ಪ್ರೊವಿಷನ್ ಅಮೌಂಟ್ ಎಷ್ಟೈತ್ರಿಪ್ಪ 3,87,000 ಐತ್ರಿ 3,87,000 ಐತ್ರಿ
ನಾರ್ಮಲ್ ಪ್ರೊವಿಷನ್ ಅಮೌಂಟ್ ಕಮ್ಮಿ ಐತ್ರಿ, AMT ಪ್ರೊವಿಷನ್ ಅಮೌಂಟ್ ಜಾಸ್ತಿ ಐತ್ರಿ ಅಂದ್ರೆ ಟ್ಯಾಕ್ಸ್ ಕ್ರೆಡಿಟ್ ಬಂತ್ರಿ. ಸಪೋಸ್ ನಾರ್ಮಲ್ ಪ್ರೊವಿಷನ್ ಅಮೌಂಟ್ ಕಮ್ಮಿ ಜಾಸ್ತಿ ಬಂತ್ರಿ, AMT ಪ್ರೊವಿಷನ್ ಅಮೌಂಟ್ ಕಮ್ಮಿ ಬಂತ್ರಿ, ಅವಾಗ ಟ್ಯಾಕ್ಸ್ ಕ್ರೆಡಿಟ್ ಬರಂಗಿಲ್ಲ. ತಿಳಿತ್ರಿ, ದೇರ್ ಈಸ್ ನೋ ಟ್ಯಾಕ್ಸ್ क्रेडिट ಅಂತ ಮಾಡ್ಬಿಡ್ತೀರಿ ನೀವು. समझ में आया? अब टैक्स क्रेडिट करना कि नहीं हमें डिसाइड करना पहले. नॉर्मल प्रोविजन का अमाउंट कितना है? 3,49,000 है. AMT प्रोविजन का अमाउंट क्या है? 3,87,000 है. ये ज्यादा है कि नहीं? AMT का अमाउंट ज्यादा है तो क्या था? AMT का अमाउंट ज्यादा है, नॉर्मल का कम है, तो क्या था? अगर AMT का ज्यादा है समझो तब क्या था? टैक्स क्रेडिट आता. अब टैक्स क्रेडिट है नहीं यहाँ पे, तो करो कैलकुलेशन ऑफ माट्रिपा, कैलकुलेशन ऑफ टैक्स क्रेडिट, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್. ಇದರಿಂದ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಈಗ ಸಾಲ್ವ್ ಮಾಡ್ರಿಪ್ಪ. ಇದು ಇದು ಬೇಡ. ಕಂಪ್ಯೂಟೇಷನ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಸ್ವಲ್ಪ ಅಮೌಂಟ್ ಜಾಸ್ತಿ ಬರ್ಬಿಡ್ತೇನೆ ರೀ. ಏನ್ರಿ? ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್. पर्टिक्युलर्स रुपीस करेक्ट है. हाँ, ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಬಂತ್ರಿ? ಮತ್ತೆ ಇನ್ನೊಂದ್ಸಲ ರಿಪೀಟ್. ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಬಂತ್ರಿ? AMT ಜಾಸ್ತಿ ಐತ್ರಿ, ನಾರ್ಮಲ್ ಕಮ್ಮಿ ಐತ್ರಿ, ಟ್ಯಾಕ್ಸ್ ಕ್ರೆಡಿಟ್ ಬಂತ್ರಿ. ಜಾಸ್ತಿ AMT ತಗೋಬೇಕು ಫಸ್ಟ್, ಆಮೇಲೆ ನಾರ್ಮಲ್ ತಗೋಬೇಕು, ಲೆಸ್ ಮಾಡ್ಬೇಕು. ಡಿಫ್ರೆನ್ಸ್ ಅಮೌಂಟ್ ನಿಮ್ದು ಯಾಕ್ರಿ ಜಾಸ್ತಿ ಅಮೌಂಟ್ ಐತ್ರಿ, ಇದು AMT अमाउंट जास्ती ಐತ್ರಿ, ಅದಕ್ಕೆ ಫಸ್ಟ್ ತಗೋಬೇಕು. ಅದು AMT का अमाउंट ज़्यादा है इसलिए तुम्हें पहले लेना उसको AMT को. टैक्स पेएबल अंडर AMT प्रोविजन, टैक्स पेएबल अंडर AMT प्रोविजन, AMT प्रोविजन लेस टैक्स पेएबल अंडर नॉर्मल प्रोविजन. Normal provision, difference amount is a tax credit. Tax credit ಇದು ನೋಡ್ರಿಪ್ಪ, ಫಾರ್ಮಟ್ ಅಂತ ನೆನ್ಪಿಟ್ಕೋದು. ಏನು ನೆನ್ಪಿಟ್ಕೋರಿ, ಇದು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್, ಟ್ಯಾಕ್ಸ್ ಪೇಯಬಲ್ ಅಂಡರ್ AMT ಪ್ರೊವಿಷನ್ ಲೆಸ್ ಟ್ಯಾಕ್ಸ್ ಪೇಯಬಲ್ अंडर नॉर्मल प्रोविजन. डिफरेंस अमाउंट बनता जो निम्न एंट्री टैक्स क्रेडिट. ओके बर्री फर्स्ट यहाँ पे देखो टैक्स पेएबल अंडर AMT प्रोविजन, टैक्स पेएबल अंडर AMT प्रोविजन ಎಷ್ಟು ಐತ್ರಿ? 3,87,878, 3,87,878 ಕರೆಕ್ಟ್ 878 ಇದು. ನೆಕ್ಸ್ಟ್ ಲೆಸ್ ಟ್ಯಾಕ್ಸ್ ಪೇಯಬಲ್ अंडर नॉर्मल प्रोविजन, टैक्स पेएबल अंडर नॉर्मल प्रोविजन से 3,49,440, 3,49,440. हाँ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. ಹೈಯರ್ ಇದು ಇಲ್ಲ, ಲೆಸ್ ಮಾಡ್ಬೇಕಿಲ್ಲ, ಲೆಸ್ ಅಂತ ಐತ್ರಿ, ಇಲ್ಲ ಲೆಸ್ करके यहाँ पे लेस करो. 3,87,878 करेक्ट है, माइनस 3,49,440 करेक्ट ಮಾಡ್ರಿ. 3,87,878 करेक्ट है, minus 3,49,440. You will get the answer 38,438. 38,438. 38,438 ಇದು ಏನ್ರಿ? ಟ್ಯಾಕ್ಸ್ ಕ್ರೆಡಿಟ್. ಇದು ಏನ್ರಿ? ಟ್ಯಾಕ್ಸ್ ಕ್ರೆಡಿಟ್. ನೋಡ್ರಿಪ್ಪ समझ में आया? कुछ भी नहीं, टैक्स पेएबल अंडर AMT प्रोविजन लेना है यहाँ पे, उसका अमाउंट लेना, लेस टैक्स पेएबल अंडर नॉर्मल प्रोविजन लेना, दोनों का डिफरेंस लेना. कितना आता डिफरेंस है? 38,438. इसको क्या बोलते हैं? टैक्स क्रेडिट बोलते हैं. अब तुम्हारा BB खत्म हुआ. ನೋಡ್ರಿಪ್ಪ ಏನು ನೋಡ್ರಿ, ಫಸ್ಟ್ ಇಂದ ಎಂಡ್ ಮಟ್ಟ ನೋಡ್ರಿ, ಭಾಳ ಈಸಿ ಐತ್ರಿ ಕ್ವಶನ್. ಇದು ನೀವು ನಿಮಗೆ ನೀವು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, I hope you understood. Take the screenshot of this. We will discuss some more problems in the upcoming videos.